ಓಂ ನಮಃ ಶಿವಾಯ. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸಾಕಷ್ಟು ಜನ ನಮಗೆ ಕರೆ ಮಾಡ್ತಾ ಇದ್ದೀರಾ, ಕೈ ಮದ್ದು ವಿಷಯವಾಗಿ ಕರೆ ಮಾಡ್ತಾ ಇದ್ದೀರಾ. ಏನು ಆತ್ಮಗಳ ಕಾಟದಿಂದ ಏನ್ ತೊಂದರೆಗೆ ಒಳಪಟ್ಟು ಕರೆ ಮಾಡ್ತಾ ಇದ್ದೀರಾ. ಚಿಂತಿಸಬೇಡಿ, ಭಯವೇ ಬೇಡ. ನಮಗೆ ಕರೆ ಮಾಡಿದ್ರೆ ಮೊದಲು ದುಡ್ಡು ಕೇಳ್ತಾರೆ ಏನು ಅಂತ ಅದು ಭಯವೂ ಬೇಡ. ನಿಮಗೆ ಒಳಿತಾಗೋದೇ ನಮ್ಮ ಮೂಲ ಉದ್ದೇಶ. ನೀವು ತೊಂದರೆಯಿಂದ ಹೊರಬರಬೇಕು. ಆ ಒಂದು ಮೂಲ ಉದ್ದೇಶದಿಂದ ಈ ಒಂದು ಚಾನಲ್ ಅನ್ನು ಮಾಡಿದ್ದೇವೆ. ನೋಡಿ ವೀಕ್ಷಕರೇ, ಇವತ್ತೊಂದು ವಿಶೇಷ ಒಂದು ದೇವಸ್ಥಾನದ ಬಗ್ಗೆ ತಿಳಿಸ್ತಾ ಇದ್ದೇನೆ. ಕಾರ್ಯಸಿದ್ಧಿ ಆಂಜನೇಯ. ಮತ್ತೊಮ್ಮೆ ಹೇಳ್ತೀನಿ, ಕಾರ್ಯಸಿದ್ಧಿ ಆಂಜನೇಯ ಅಂತ ಬೆಂಗಳೂರಿನ ಗಿರಿನಗರದಲ್ಲಿದೆ ಈ ದೇವಸ್ಥಾನ. ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ, ನೋಡಿ, ಯಾವುದಾದ್ರೂ ಕೆಲಸ ನಿಮ್ದು ಆಗ್ಬೇಕು ಅತಿ ಶೀಘ್ರದಲ್ಲಿ ಅಂದ್ರೆ ಈ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಗೆ ಹೋಗ್ಬಿಟ್ಟು ಮಧ್ಯಾಹ್ನ 11 ಗಂಟೆ ಒಳಗಡೆ ಹೋಗಿ. ಯಾಕೆಂದ್ರೆ ಗುಡಿಯಲ್ಲಿ ಸ್ವಲ್ಪ ರಶ್ ಇರುತ್ತೆ, ಬೇಗ ಹೋಗಿ. ಗುಡಿಯಲ್ಲಿ ಹೋಗ್ಬಿಟ್ಟು ಅವ್ರೊಂದು 100 ರೂಪಾಯಿ ಕೊಟ್ರೆ ಒಂದು ಕಾಯಿ ಕೊಡ್ತಾರೆ. ಕಾಯಿ ಕೊಟ್ಟು ನೋಡಿ, ನಿಮ್ಮ ಏನು ಅಭಿಷ್ಟ ಇದೆ ಅಂದ್ರೆ ಇಷ್ಟಾರ್ಥ ಏನಿದೆ ಅದ ಸಿದ್ಧಿ ಆಗ್ಲಿ ಅಂತ ಬೇಡ್ಕೊಂಡ್ಬಿಟ್ಟು, ಕಾರ್ಯ ಸಿದ್ಧಿ ಆಗ್ಲಿ ಅಂತ ಬೇಡ್ಕೊಂಡ್ಬಿಟ್ಟು ಆ ಕಾಯಿಯನ್ನ ಅಲ್ಲಿ ಕಟ್ಟಬೇಕು. ನೀವು ಕಟ್ಟಿ ತದನಂತರ ನೋಡಿ 16 ದಿನಗಳ ಕಾಲ ಒಂದು ಮಂತ್ರವನ್ನು ಕೊಡ್ತಾರೆ ಅವರು, ಆಂಜನೇಯ ಸ್ವಾಮಿ ಮಂತ್ರವನ್ನ ಆ ದೇವಾಲಯದ ಅರ್ಚಕರೇ ಕೊಡ್ತಾರೆ. ಆ 16 ದಿನಗಳ ಕಾಲ ನೀವು ಆ ಮಂತ್ರವನ್ನ ಧ್ಯಾನ ಮಾಡ್ಬೇಕಾಗ್ತದೆ. ಏನು ಆ ನಂತರ 16 ದಿನಗಳಾದ್ಮೇಲೆ ಆ ಕಾಯಿ ಏನ್ ಕಟ್ಟಿದ್ದೀರಾ ಅದನ್ನ ಬಿಚ್ಕೊಂಡ್ ಬರ್ಬೇಕಾಗ್ತದೆ. ಬಿಚ್ಕೊಂಬಂದು ಪ್ರಸಾದವನ್ನು ಮಾಡಿ ನೀವು ಮನೆಯಲ್ಲಿ ಊಟ ಮಾಡ್ಬೇಕಾಗ್ತದೆ. ಇದು ಅಲ್ಲಿಯ ಒಂದು ರೀತಿ ನೀತಿ. ನೋಡಿ, ಹೀಗಾಗೋದ್ರಿಂದ ಸಾಕಷ್ಟು ಕ್ಲೈಂಟ್ಗಳನ್ನ ನಾವಲ್ಲಿ ಕಳಿಸಿದ್ದೇವೆ. ಸಾಕಷ್ಟು ಜನ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಆ ಕಾರ್ಯಸಿದ್ಧಿ ಆಂಜನೇಯನ ಆಶೀರ್ವಾದದಿಂದ ನಿಮ್ಮ ಕಾರ್ಯ ಸಿದ್ಧಿ ಆಗ್ತದೆ ಅನ್ನೋದು ಅಲ್ಲಿ ಪ್ರತೀತಿ. ನೋಡಿ, ನಾನು ಕೂಡ ನನ್ನ ಕ್ಲೈಂಟ್ಸ್ ಅನ್ನ ಅಲ್ಲಿ ಕಳಿಸಿದ್ದೇನೆ. ಸಾಕಷ್ಟು ಜನರ ಕೆಲಸ ಆಗಿದ್ದಾವೆ. ನೀವು ಬೆಂಗಳೂರಿನ ಜನತೆ ಆಗಿದ್ರೆ ನೀವು ಸದುಪಯೋಗ ಪಡಿಸಿಕೊಳ್ಳಬಹುದು. 16 ದಿನಗಳ ಕಾಲ ಆ ಒಂದು ಏನು ಧ್ಯಾನವನ್ನು ಮಾಡಿಬಿಟ್ರೆ ಭಗವಂತನ ಆಶೀರ್ವಾದ ನಿಮಗೆ ಸಿಗುತ್ತದೆ. ನಿಮ್ಮ ಕಾರ್ಯ ಸಿದ್ಧಿಯಾಗಲಿ, ನಿಮಗೆ ಯಶಸ್ಸು ಸಿಗಲಿ ಅಂತ ಹೇಳ್ತೇನೆ. ಹಾಗೆ ಮತ್ತೊಂದು ವಿಷಯ, ಯಾರಿಗಾದ್ರೂ ಮಾಟ ಮಂತ್ರ, ಭಾನಾಮತಿ, ವಾಮಾಚಾರ, ಪ್ರಯೋಗ ದೋಷಗಳು, ಭೂತ ಪ್ರೇತಗಳ ಆತ್ಮಗಳನ್ನು ನಿಮ್ಮ ಮೇಲೆ ಬಿಟ್ಟು ಪ್ರಯೋಗ ದೋಷ ಮಾಡಿದ್ರೆ ನೀವು ನಮಗೆ ಕರೆ ಮಾಡಿ, ನಾವು ನಿಮಗೆ ಸೂಕ್ತ ಸಲಹೆಯನ್ನು ನೀಡಿ ಏನು ಅದನ್ನ ಉಚ್ಚಾಟನೆ ಮಾಡಬೇಕು, ಆ ಕ್ಷುದ್ರ ಶಕ್ತಿಯನ್ನ ಉಚ್ಚಾಟನೆ ಮಾಡಿ ನಾವು ನಿಮಗೆ ನಿಮ್ಮ ತೊಂದರೆಯಿಂದ ಹೊರತರುತ್ತೇವೆ. ಆ ಭಗವಂತನ ಆಶೀರ್ವಾದದಿಂದ ನಿಮ್ಮ ತೊಂದರೆ ಕ್ಲಿಯರ್ ಆಗ್ಬಿಟ್ಟು ನೀವು ಶಾಂತಿ ನೆಮ್ಮದಿಯಿಂದ ಆರಾಮಾಗಿ ಬದುಕಬೇಕು. ಆ ರೀತಿ ಭಗವಂತನ ಆಶೀರ್ವಾದ ಹೇಗೆ ಸಿಗ್ತದೆ ಅಂತ ಕೂಡ ಹೇಳ್ಕೊಡ್ತೇವೆ. ನೀವು ನಮಗೆ ಕರೆ ಮಾಡಿ, ಆ ನಂಬರನ್ನ ಡಿಸ್ಪ್ಲೇ ಮಾಡಿದ್ದೇವೆ, ಆ ನಂಬರ್ಗೆ ಕರೆ ಮಾಡಬಹುದು. ಶುಭವಾಗಲಿ.